ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಎಲೈ ಕಷ್ಟಪಡುವವರೇ, ಹೊರೆಯನ್ನು ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಆಮಂತ್ರಣದ ಆಧಾರದ ಮೇಲೆ ಇಂದಿನ ನಮ್ಮ ಸತ್ಯವೇದ ಅಧ್ಯಯನ ಶೀರ್ಷಿಕೆಯನುಸಾರವಾಗಿ ಧ್ಯಾನಿಸಲಿಕ್ಕಿರುವಂತಹ ಈ ಯೇಸು ಕ್ರಿಸ್ತರ ಆಮಂತ್ರಣದ ಕುರಿತು ನಿಮ್ಮೆಲ್ಲರನ್ನು ಕೂಡ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರೀತಿಯಿಂದ ಆಮಂತ್ರಿಸುತ್ತಾ, ನಾನು ನಿಮ್ಮ ಸಹೋದರ ರವಿಚಂದ್ರ ನಿಮ್ಮೊಟ್ಟಿಗೆ. ಪ್ರೀತಿಯ ಸಹೋದರರೇ, ನಮ್ಮ ರಕ್ಷಕರ ಈ ಒಂದು ಆಮಂತ್ರಣವು ನಮಗೆ ಮತ್ತಾಯನ ಸುವಾರ್ತೆಯ 11ನೇ ಅಧ್ಯಾಯದ 28 ವಚನದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಇಲ್ಲಿ 28ಕ್ಕಿಂತ ಮೊದಲು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ದೇವರಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ, ಆ ಪ್ರಾರ್ಥನೆ 25ನೇ ವಚನದಲ್ಲಿ ನಾವು ಗಮನಿಸಬಹುದು. ಏನಂತ ನೋಡುವಾಗ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಅಂತ. ನೋಡಿ, ಇಲ್ಲಿ ಬಾಲಕರಿಗೆ ಪ್ರಕಟ ಮಾಡಿರ್ತಕ್ಕಂತಹ ಏನೋ ಒಂದು ಸಂಗತಿ ಇದೆ. ಇದನ್ನ ಜ್ಞಾನಿಗಳಿಗೂ ಮತ್ತು ಬುದ್ಧಿವಂತರಿಗೂ ಏನು ಮಾಡಿದ್ದಾರೆ ಅಂತ ದೇವರು ಮರೆ ಮಾಡಿದ್ದಾರೆ. ಆ ಮರೆ ಮಾಡಿರ್ತಕ್ಕಂತಹ ಒಂದು ಸಂಗತಿಯನ್ನ ಯೇಸು ಕ್ರಿಸ್ತರು ತಿಳಿಸೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಬಾಲಕರಂತಹ ಮನಸ್ಸುಳ್ಳವರಾಗಿ ಅಥವಾ ಚಿಕ್ಕ ಮಕ್ಕಳಂತೆ ಮನಸ್ಸುಳ್ಳವರಾಗಿ, ಅಂದರೆ ಯಥಾರ್ಥ ಮತ್ತು ನಿಷ್ಕಪಟವಾದ ಮನಸ್ಸಿಂದ ಇರತಕ್ಕಂಥವ್ರನ್ನ ಏನು ಮಾಡ್ತಾ ಇದ್ದಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತಂದರೆ, ನಿಮ್ಮ ಕಷ್ಟ ನೀಗಿಸ್ಬಿಡ್ತೀನಿ, ನಿಮ್ಮ ಹೊರೆಯನ್ನು ತೆಗೆದಾಕ್ತೀನಿ ಅನ್ನುವಂಥ ಅರ್ಥದಲ್ಲಿ ಸಮಸ್ತ ಕ್ರೈಸ್ತ ಬಂಧುಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಪ್ರೀತಿಯ ದೈವ ಜನರೇ, ಅದು ಆ ರೀತಿಯಲ್ಲಿ ಇಲ್ಲ. ಅವರು ಕಷ್ಟಪಡುವವರೇ ಬನ್ನಿರಿ, ನಿಮ್ಮ ಕಷ್ಟ ಎಲ್ಲ ಇಲ್ಲದೆ ಮಾಡ್ತೀನಿ, ಹೊರೆ ಹೊತ್ತವರೇ ಬನ್ನಿರಿ, ನಿಮ್ಮ ಹೊರೆಗಳಿಲ್ಲದೆ ಮಾಡ್ತೀನಿ ಅಂತ ಯೇಸು ಕ್ರಿಸ್ತರು ವಾಗ್ದಾನ ಮಾಡಲಿಲ್ಲ. ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಯಾಕಂದರೆ ಈ ವಚನ ನಮ್ಮ ಕ್ರೈಸ್ತ ಬಾಂಧವರುಗಳ ಮನೆಗಳಲ್ಲಿ, ವಾಹನಗಳಲ್ಲಿ, ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಎಲ್ಲೆಂದರಲ್ಲಿ ಈ ವಚನವನ್ನು ಪೋಸ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆದರೆ ಯಾರು ಕೂಡ ಮುಂದಿನ 2 ವಚನಗಳನ್ನು ಏನು ಮಾಡಲ್ಲ ಅಂದರೆ ಗಮನಿಸಲ್ಲ. ಕಾರಣ, ಈ ವಚನ ಓದಿದ ಕೂಡಲೇ ಎಲ್ಲ ಈ ಕಷ್ಟಪಡುವವರೇ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಇಮೋಷನಲ್ ಆಗಿಬಿಡ್ತೀವಿ. ನಾವು ಭಾವನಾತ್ಮಕವಾದಂಥ ಒಂದು ಭ್ರಾಂತಿಗೆ ಒಳಪಡ್ತೀವಿ ನಾವು. ಸೊ ಈ ಭಾವನಾತ್ಮಕ ಭ್ರಾಂತಿಗೆ ಒಳಪಟ್ಟ ಕೂಡಲೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅನ್ನೋವಂಥ 2ನೇ ಒಂದು ಆಮಂತ್ರಣಕ್ಕೆ ಹೋಗ್ತೀವಿ. ಹೋದ್ಮೇಲೆ ಆ ಯೇಸು ಕ್ರಿಸ್ತರ ಹತ್ರ ಬಂದ್ಬಿಡೋಣ. ಅಷ್ಟೇ ಬಂದು ಏನು ಮಾಡೋಣ, ಪ್ರಾರ್ಥನೆ ಶುರು ಮಾಡೋಣ. ನನ್ನ ಕಷ್ಟ ಇದೆ ದೇವರೇ, ಹೊರೆ ಕಷ್ಟಪಡೋರೆ ನೀವೆಲ್ಲರೂ ನನ್ನ ಹತ್ರ ಬನ್ನಿರಿ ಅಂತ ಹೇಳಿದ್ದೀರಾ, ಈಗೋ ನಮ್ಮ ಕಷ್ಟ ತೆಗೆದ್ಬಿಡು, ನಮ್ಮನ್ನು ಸುಖವಾಗಿ ಜೀವಿಸೋದಕ್ಕೆ ಅವಕಾಶ ಕೊಡು ಅಂತ ಹೇಳಿ ಏನು ಮಾಡ್ತಾರೆ, ಅವರ ಎಲ್ಲ ಕಷ್ಟಗಳ ಸಂಕಟಗಳ ಪಟ್ಟಿಯನ್ನು ಮುಂದೆ ಇಡ್ಲಿಕ್ಕೆ ಹೋಗ್ತಾರೆ. ನಮಗೆ ವಿಶ್ರಾಂತಿ ಕೊಡು ಅಂತನೂ ಬೇಡ್ಕೊಳ್ತಾರೆ. ಆದರೆ ಮುಂದಿನ 2 ವಚನಗಳನ್ನು ಗಮನಿಸುವಾಗ ಮಾತ್ರ ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಈ ಒಂದು ವಿಶ್ರಾಂತಿಯನ್ನು ಕೊಡ್ತಾರೆ ಮತ್ತು ಕಷ್ಟವನ್ನು, ಹೊರೆಯನ್ನು ನಿಜವಾಗ್ಲೂ ತೆಗೆದಾಕ್ತಾರ ಅಂದರೆ 29 ಓದುವುದಾದರೆ ಅಲ್ಲಿ ಹೇಳ್ತಾರೆ ನೋಡಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಕ್ರಿಸ್ತರ ನೊಗವನ್ನು ತೆಗೆದುಕೊಳ್ಳುವಂಥ ನಾವುಗಳು ಈ ಮುಂಚೆ ಇದ್ದಂಥ ಯಾವುದೋ ಒಂದು ನೊಗದ ಕೆಳಗೆ ಕಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಹೊರೆ ಅಥವಾ ನೊಗ ಅದನ್ನು ತೆಗೆದಿಡ್ರಿ ಅಂತ ಹೇಳ್ಬಿಟ್ಟಿದ ತಕ್ಷಣ ನಾವು ಫ್ರೀ ಆಗಿಬಿಟ್ವಿ, ನಮಗಿನ್ಮೇಲೆ ಯಾವುದೇ ನೊಗ ಇರಲ್ಲ, ಯಾವುದೇ ಹೊರೆ ಇರಲ್ಲ ನಮ್ಮ ಮೇಲೆ ಅಂತ ನೋಡಿದ್ರೆ ಅದು ನಮ್ಮ ತಪ್ಪಾದ ಕಲ್ಪನೆ, ತಪ್ಪಾದ ಅಭಿಪ್ರಾಯ, ನಾವು ತಪ್ಪಾಗಿ ಗ್ರಹಿಸಿದ್ದೀವಿ ಅಂತ ಅರ್ಥ. ಯೇಸು ಕ್ರಿಸ್ತರು ಹೇಳ್ತಾ ಇರ್ತಕ್ಕಂಥದ್ದು, ನೀವೀಗಾಗಲೇ ಯಾವ ಹೊರೆಯನ್ನು, ಯಾವ ನೊಗವನ್ನು ಹೊರ್ತಾ ಇದ್ದೀರೋ ಅದನ್ನು ತೆಗೆದಿಡ್ರಿ. ಹಾಗಂತ ನಾನು ಫ್ರೀ ಬಿಡಲ್ಲ, ನಾನೇನು ಮಾಡ್ತೀನಿ, ನಾನೊಂದು ನೊಗವನ್ನು ನಿಮಗೆ ಕೊಡ್ತೀನಿ. ಆದರೆ ನಾನು ಕೊಡುವ ನೊಗದಲ್ಲಿ ನಿಮಗೆ ಸುಲಭವಾಗಿರಲಿಕ್ಕೆ ಸಾಧ್ಯ ಇದೆ. ಕಾರಣ, ಆ ನೊಗ ನನ್ನ ನೊಗವಾದ್ದರಿಂದ ನಾನು ಸಹ ನಿಮ್ಮ ಸಂಗಡ ಇರ್ತೇನೆ. ಅಂದರೆ ಈ ನೊಗ ಅನ್ನುವಂಥದ್ದನ್ನು ನಾವು ಗಮನಿಸುವಾಗ ಪ್ರಿಯ ದೈವಜನರೇ, ಈ ವ್ಯವಸಾಯ ಅಥವಾ
ಯಾವುದೇ ರೀತಿ ಲಗೇಜ್ಗಳನ್ನು ಹೊರುವಂತಹ ಒಂದು ಎತ್ತಿನ ಗಾಡಿಗಳನ್ನು ಇದನ್ನೆಲ್ಲ ಗಮನಿಸುವಾಗ, ಆ ಎತ್ತಿನ ಗಾಡಿಗಳಲ್ಲಿ 2 ಎತ್ತುಗಳ ನಡುವೆ ಆ ಗಾಡಿಯನ್ನು ಎಳೆಯುವಂಥ ತೂಕವನ್ನು ಏನು ಮಾಡ್ತಾರೆ, ಒಂದು ನೊಗಕ್ಕೆ ಸೇರಿಸಿ ಆ ನೊಗವನ್ನು 2 ಎತ್ತುಗಳ ಮೇಲೆ ಸಮಾನ ಭಾರ ಬರುವಂಥ ರೀತಿಯಲ್ಲಿ ಏನು ಮಾಡಿರ್ತಾರೆ, ಆ ಬ್ಯಾಲೆನ್ಸನ್ನು ಹೊಂದಿಸಿ 2 ಎತ್ತುಗಳ ಮೇಲೆ ಇಡ್ತಾರೆ. ಈ 2 ಎತ್ತುಗಳು ಒಂದೇ ಸಮಾನವಾದ ಎತ್ತರ ಇರಬೇಕು ಮತ್ತು ಸಮಾನ ಶಕ್ತಿ ಉಳ್ಳವುಗಳಾಗಿ ಇರಬೇಕು. ಇಲ್ಲ ಅಂದರೆ ಏನಾಗ್ತದೆ, ಬಲಹೀನವಾಗಿ ಯಾವುದೋ ಒಂದು ಇತ್ತು ಅಂತ ಇಟ್ಕೊಳ್ಳೋಣ, ಅದ್ರ ಮೇಲೆ ಹೆಚ್ಚು ವೆಯ್ಟ್ ಹೋಗ್ಬಿಡುತ್ತೆ. ಅಥವಾ ಕುಳ್ಳಕ್ಕೆ ಇತ್ತು ಅಂತ ಇಟ್ಕೊಳ್ಳೋಣ, ಅದ್ರ ಮೇಲೆ ಹೆಚ್ಚಿನ ಬಲ ಹೋಗ್ಬಿಡುತ್ತೆ. ಹಾಗಾಗದಂತೆ ಏನು ಮಾಡಬೇಕಾಗತ್ತೆ, 2 ಸಮಾನವಾಗಿ ಇರಬೇಕು. ನಮಗೆ ಯೇಸು ಕ್ರಿಸ್ತರು ನನ್ನ ನೊಗವನ್ನು ಹೊತ್ಕೊಳ್ಳಿ ಅಂತ ಹೇಳ್ಬಿಡುವಾಗ, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತರು ಇರೋದ್ರಿಂದ ನಾವೆಷ್ಟು ಬಲಹೀನರಾಗಿದ್ರು, ನಾವೆಷ್ಟು ಆತನ ನೀತಿಗೆ ಕುಳ್ಳರಾಗಿದ್ರು, ನಾವೆಷ್ಟು ಆತನ ಪವಿತ್ರತೆಗೆ ಎಟುಕದೇ ಇರೋರಾಗಿದ್ರು ಕೂಡ ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಆ ನೊಗವನ್ನು ಆತನ ಸಮಾನವಾಗಿ ಆತನೊಟ್ಟಿಗೆ ಹೊರಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸ್ತಾರೆ. ಹಾಗಾದರೆ ಏನಿರ್ಬೋದು ಈ ನೊಗ ಅನ್ನುವಂಥದ್ದು ಅಂತ ನಾವು ಗಮನಿಸೋದಾದರೆ, ಈ ನೊಗವನ್ನು ನಮಗೆ ಏನ್ರಿ ದೇವರು ಒರೆಸ್ತಕ್ಕಂಥ ಅಥವಾ ಯೇಸು ಕ್ರಿಸ್ತರು ಒರೆಸ್ತಕ್ಕಂಥ ನೊಗ ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಬಿಟ್ರೆ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿದ್ರೆ ಅಲ್ಲಿ ಗಮನಿಸಬಹುದು. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ ಅಂತ ಹೇಳ್ತಾರೆ. ಅಂದರೆ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ಒಂದು ನೊಗವನ್ನು ಶಿಷ್ಯರ ಮೇಲೆ ಹಾಕ್ತೀರಾ ಅಂತಂದರೆ, ಧರ್ಮಶಾಸ್ತ್ರ ಮತ್ತು ಅದರ ಕಟ್ಟುಪಾಡುಗಳು ಇಸ್ರಾಯೇಲ್ನಲ್ಲಿದ್ದಂತಹ ಅವರಿಗೆ ಕೊಟ್ಟಿದ್ದಂತಹ 613 ಕಟ್ಟಳೆಗಳು, ಏನು ಇಸ್ರೇಲ್ ಅದನ್ನು ಟಾಲ್ಮದ್ ಅಂತ ಕರೀತಾರೆ. 365 ಮಾಡಬಾರ್ದಾಗಿರ್ತಕ್ಕಂಥವುಗಳು ಮತ್ತು 260 ಚಿಲ್ಲರೆ ಮಾಡಬೇಕಾಗಿರುವಂಥವುಗಳು. ಟೋಟಲಿ 613 ಕಟ್ಟಳೆಗಳುಳ್ಳ ಟಾಲ್ಮದ್ ಎಂಬಂತಹ ಧರ್ಮಶಾಸ್ತ್ರವನ್ನು ಏನು ಮಾಡಿದ್ರು, ಇಸ್ರಾಯೇಲಿನ ಮೇಲೆ ಹೊರಿಸಿದ್ರು. ಆದರೆ ಇದನ್ನು ಅವರು ಹೊರಕ್ಕಾಗಲಿಲ್ಲ. ಅವರದರಲ್ಲಿ ಸಂಪೂರ್ಣವಾಗಿ ಹೊತ್ತು ಅದರಲ್ಲಿ ಪರಿಪೂರ್ಣರಾಗಿ ದೇವರನ್ನ ಮೆಚ್ಚಿಸೋಕ್ಕೆ ಆಗಲೇ ಇಲ್ಲ. ಎಲ್ಲರೂ ಕೂಡ ಪಾಪ ಮಾಡಿರೋಂಥವ್ರೆ. ಅಂದರೆ ಆ ನೊಗವನ್ನು ಮೀರಿ ನಡೆದಿರುವವರು, ಅದನ್ನು ಹೊರಕ್ಕಾಗದೆ ಬಲಹೀನರಾಗಿ ಎದ್ದಿ ಬಿದ್ದಿ ಎಡವಿ ಮುಗ್ಗರಿಸಿರ್ತಕ್ಕಂಥವ್ರು. ಅದಕ್ಕೆ ನಮಗೆ ಯೆಶಾಯನ ಪ್ರವಾದನೆಯಲ್ಲಿ ನೋಡುವುದಾದ್ರೂ ಅಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಎಲ್ಲರೂ ಕುರಿಗಳಂತೆ ನಾವು ದಾರಿ ತಪ್ಪಿ ತೊಳೆಯುತ್ತಿದ್ದೆವು ಅಂತಾರೆ. ಅದನ್ನು ನಮ್ಮ ಪೌಲರು ರೋಮ 3ನೇ ಅಧ್ಯಾಯದಲ್ಲಿ ನೆನಪಿಸ್ತಾರೆ. ಅದನ್ನು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತೇಳಿ. ಅದು ಮಾತ್ರವಲ್ಲದೆ ನಮ್ಮ ಸೊಲೊಮೋನನು ಪ್ರಸಂಗಿಯಲ್ಲೂ ಕೂಡ ಹೇಳ್ತಾನೆ, ನ್ಯಾಯವನ್ನೇ ಆಚರಿಸುವ ಸತ್ಪುರುಷನು ಇಸ್ರಾಯೇಲ್ನಲ್ಲೇ ಅಲ್ಲ ಲೋಕದಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾದರೆ ಪಾಪವನ್ನು ಮಾಡದೆ ಸತ್ಯವನ್ನೇ ಅನುಸರಿಸಿ ನೀತಿಯನ್ನೇ ಅನುಸರಿಸಿ ನಡೀತಾ ಇರತಕ್ಕಂಥವ್ರು ಇಲ್ಲ ಅಂತ ಹೇಳ್ಬಿಡುವಾಗ, ಈ ಧರ್ಮಶಾಸ್ತ್ರವೆಂಬ ಭಾರವಾದ ಹೊರೆ ಇದೇನಾಗಿತ್ತು ಅಂತಂದರೆ ಜನಗಳಿಗೆ ಹೊರ್ಲಿಕ್ಕಾಗದೇ ಇರತಕ್ಕಂಥ ಒಂದು ಭಾರವಾಗಿತ್ತು ರೀ, ಹೊರೆಯಾಗಿತ್ತು ರೀ, ನೊಗವಾಗಿತ್ತು ರೀ ಇದು. ಸೊ ಹಾಗಾದರೆ ಇದರಿಂದ ಯೇಸು ಕ್ರಿಸ್ತರು ವಿಮುಕ್ತಿಗೊಳಿಸಿ, ನಿಮಗೆ ಯಾವುದೇ ರೀತಿ ಕಟ್ಟಳೆ ಬೇಡ, ಯಾವುದೇ ರೀತಿ ನಿಮಗೆ ನೈತಿಕ ವಿಧಿಗಳು ಬೇಡ, ನಿಮ್ಗೆ ಯಾವುದೇ ರೀತಿ ಸಂಸ್ಕಾರಗಳು ಬೇಡ, ಆಚಾರಗಳು ಬೇಡ, ಮನಸ್ಸು ಬಂದಂತೆ ನಡೀರಿ, ನಿಮಗೆ ಇಷ್ಟ ಬಂದಂಗೆ ಜೀವಿಸ್ಬಿಡ್ರಿ, ಏನೋ ಮಾಡಿಕೊಂಡು ಕೊನೆಗೆ ಬಂದ್ಬಿಟ್ಟು ನನ್ನ ಹತ್ರ ಕ್ಷಮಾಪಣೆ ಬೇಡ್ಕೊಬಿಡ್ರಿ ಅಂತ ಹೇಳಿದ್ರೆ ಅಂದರೆ ಖಂಡಿತ ಇಲ್ಲ. ಯೇಸು ಕ್ರಿಸ್ತರು ಏನು ಹೇಳ್ತಾರೆ ಅಂದರೆ, ನನ್ನ ನೊಗವನ್ನು ತಗೊಳ್ರಿ ಅಂತಾರೆ. ಹಂಗಂದರೆ ಇಲ್ಲೇನೋ ವ್ಯತ್ಯಾಸ ಇದೆ. ಏನಪ್ಪ ಇದು ನನ್ನ ನೊಗ ಅಂತ ಯೇಸು ಕ್ರಿಸ್ತರು ಹೇಳ್ತಾರಲ್ಲ, ಯಾವುದು ಯೇಸು ಕ್ರಿಸ್ತರ ಮೇಲೆ ಇದ್ದಂತಹ ನೊಗ ಯಾವುದು ಅಂತ ನಾವು ಪರೀಕ್ಷೆ ಮಾಡೋದಾದರೆ, ಅವರು ಮತ್ತಾಯದಲ್ಲಿ ಇಲ್ಲೇ ಹೇಳ್ತಾರೆ 11ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಹೇಳ್ತಾರೆ ಏನಂತ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾವಾಗ ನಾವು ಕಲಿತುಕೊಂಡಾಗ, ಯೇಸು ಕ್ರಿಸ್ತರ ನೊಗವನ್ನು ಕಲಿತುಕೊಂಡಾಗ. ಸೊ ಯೇಸು ಕ್ರಿಸ್ತರ ಮಾತುಗಳು ಅಥವಾ ಯೇಸು ಕ್ರಿಸ್ತರ ಬೋಧನೆಗಳೆಂಬ ನೊಗವನ್ನು ನಾವು ಕಲಿತ್ಕೊಂಡು ಆ ಜವಾಬ್ದಾರಿ ತಗೊಂಡ್ರೆ ನಮಗೆ ಆಗ ವಿಶ್ರಾಂತಿ ಸಿಕ್ಕತ್ತೆ. ಯಾಕಂದರೆ ಅಂತೇಳಿ ಮುಂದೆ ಹೇಳ್ತಾರೆ, ನನ್ನ ನೊಗವು ಮೃದುವಾದದ್ದು. ಅಂದರೆ ನಾನು ನಿಮಗೆ 613 ಕಟ್ಲೆಗಳು ಕೊಡಲ್ಲ, ನಾನು ನಿಮಗೆ 365 ಕಟ್ಲೆಗಳು ಕೊಡಲ್ಲ, ನಾನು ನಿಮಗೆ 10 ದಶಾಜ್ಞೆಗಳಾಗಿಯೂ ಕೊಡಲ್ಲ. ಅಥವಾ 2 ಮಾಡಿದ್ದಾರೆ ಅಂತೇಳಿ ಏನು ಮಾಡ್ತಾರೆ, ನಮ್ಮ ಅನೇಕ ಕ್ರೈಸ್ತ ಪಂಡಿತರ ಅಭಿಪ್ರಾಯಗಳಿದೆ. ಅಂದರೆ ಏನು ದಶಾಜ್ಞೆಗಳಿದ್ವು ಅದನ್ನು ಯೇಸು ಕ್ರಿಸ್ತರು 2 ಮಾಡಿಬಿಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ 2 ಯಾರೋ ಒಬ್ಬ ಬಂದು ಯೇಸು ಕ್ರಿಸ್ತರನ್ನ ಕೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ದೊಡ್ಡ ಆಜ್ಞೆ ಯಾವುದು ಅಂತ ಹೇಳ್ಬಿಡುವಾಗ ಯೇಸು ಕ್ರಿಸ್ತರು ಅವರಿಗೆ ಹೇಳ್ತಕ್ಕಂಥದ್ದು, ನೋಡಿ 2 ದೊಡ್ಡ ಆಜ್ಞೆಗಳಿದ್ದಾವೆ ಅಂತ ಮತ್ತಾಯ 23ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆದರೆ ಮತ್ತಾಯ 22 ಮತ್ತು ಲೂಕ 12ನೇ ಅಧ್ಯಾಯದಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಆದರೆ ಸರಿಯಾಗಿ ಯೇಸು ಕ್ರಿಸ್ತರು ತನ್ನ ಹಿಂಬಾಲಕರಿಗೆ, ತನ್ನ ಬಳಿಗೆ ಬರುವಂಥವರಿಗೆ ಕೊಟ್ಟಿರುವಂಥ ನೊಗ ಒಂದೇ ಒಂದು ಆಜ್ಞೆ, ಪ್ರೀತಿಯ ಸಹೋದರ ಸಹೋದರ,
ಅದು ಯೋಹಾನ 13ನೇ ಅಧ್ಯಾಯದ 34-35 ವಚನಗಳಲ್ಲಿ ಇರ್ತದೆ. ನಾನು ಯಾವ ರೀತಿಯಲ್ಲಿ ನಿಮ್ಮನ್ನು ಪ್ರೀತಿಸಿದ್ದೀನೋ ನೋಡಿ, ಮೋಶೆ ಪ್ರೀತಿಸಿದಂತೆ ಅಂತ ಹೇಳಕ್ ಹೋಗಲ್ಲ, ದೇವ್ರು ಪ್ರೀತಿಸಿದಂತೆ ಅಂತ ಹೇಳಕ್ ಹೋಗಲ್ಲ, ಪ್ರವಾದಿಗಳು ಪ್ರೀತಿಸಿದಂತೆ ಅಂತ ಹೇಳಕ್ ಹೋಗಲ್ಲ, ನೀವು ಪ್ರೀತಿಸಿದಂತೆ ಅಂತ ಕೂಡ ಹೇಳಕ್ ಹೋಗಲ್ಲ. ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಅಂತಂದು ಮೋಶೆ ಹೇಳಿದ್ರು. ಅದೇ ಯೇಸು ಕ್ರಿಸ್ತರು ಆ ಥರ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತರು ಏನಂತ ಹೇಳ್ತಾರೆ ಅಂತಂದ್ಬಿಟ್ರೆ, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಅಂತಾರೆ ನೋಡಿ. ಅಳತೆ ನೀವು ಪ್ರೀತಿಸುವ ಮೇರೆಗೆ ಅಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಅಂತ ಅಂತಾರೆ. ಹಾಗಾದರೆ ಈ ರೀತಿಯಾದ ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಏನು ನಿಮ್ಮ ಮೇಲೆ ಇರಬಾರದು ಅಂತೇಳಿ ನಮಗೆ ರೋಮ 13:8 ನಾವು ನೋಡ್ತೀವಿ. ಹಾಗಾದರೆ ಈ ಪ್ರೀತಿ ಇತ್ತು ಅಂತ ಇಟ್ಕೊಳ್ಳಿ, ಇದೇ ಯೇಸು ಕ್ರಿಸ್ತರ ನೊಗದ ಕೆಳಗೆ ನಾವಿದ್ದೀವಿ ಎಂಬುದಕ್ಕೆ ಸೂಚನೆ. ಕಾರಣ ಇಲ್ಲಿ ಯೇಸು ಕ್ರಿಸ್ತರು ಮುಂದುವರಿಸ್ತಾ ಯೋಹಾನದಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂತ ಹೇಳ್ತಾರೆ. ಸೊ ಈ ನೊಗ ನಮ್ಮ ಮೇಲೆ ಇರೋದೇನೆ ನಮಗೇನ್ರಿ ಅಂದರೆ ಗುರುತು, ನಾವು ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದೀವಿ ಅಂತೇಳಿ. ನಾವು ಯೇಸು ಕ್ರಿಸ್ತರ ನೊಗದಲ್ಲಿದ್ದೀವಿ, ಅವರ ನೊಗವನ್ನು ಹೊರ್ತಾ ಇದ್ದೀವಿ, ಅವರ ಬೋಧನೆಗಳನ್ನು ಅಧೀನರಾಗಿದ್ದೀವಿ, ಅವರು ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ. ಆ ಜವಾಬ್ದಾರಿಯ ಹೊರತು ಬೇರೆ ಏನು ಜವಾಬ್ದಾರಿಗಳು ನಮಗೆ ಇರಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ಈ ಲೋಕದ ಕಟ್ಟುಪಾಡುಗಳು, ಈ ಲೋಕದ ಸಂಪ್ರದಾಯಗಳು, ಈ ಲೋಕದ ಆಚಾರಗಳು, ಅಥವಾ ಏನ್ರಿ ನಮ್ಮ ಡಿನಾಮಿನೇಷನ್ಸು, ನಮ್ಮ ಕ್ರೈಸ್ತ ಪಂಗಡಗಳು ಹೊರಿಸತಕ್ಕಂಥ ಅಲ್ಲಿ ಯಾವ ರೀತಿ ಸದ್ದುಕಾಯರು ಪರಿಸಾಯರು ಏನು ಮಾಡಿಬಿಟ್ಟಿದ್ರಂತೆ, ಭಾರವಾದ ಹೊರೆಗಳನ್ನು ನೀವು ಜನರುಗಳ ಮೇಲೆ ಹೊರಿಸ್ತೀರಾ, ನೀವಾದರೂ ಕೈಯಿಂದಲೂ ಮುಟ್ಟೋದಿಲ್ಲ ಅಂತ ಯೇಸು ಕ್ರಿಸ್ತರು ಪರಿಸಾಯರನ್ನ ಸದ್ದುಕಾಯರನ್ನ ನಿಂದಿಸಿದ್ರು. ನೋಡಿ, ಭಾರವಾದ ಹೊರೆಗಳನ್ನು ಹೊರಿಸಿ ಜನಗಳ ಮೇಲೆ ಹೊರಿಸ್ತೀರಾ ನೀವು, ಅಷ್ಟೇ, ನೀವು ಹೊರಲ್ಲ ಅಂತ. ಅದೇ ರೀತಿಯಲ್ಲಿ ಇವತ್ತಿನ ಏನ್ರಿ ಕ್ರೈಸ್ತ ಪಂಗಡಗಳಲ್ಲಿರ್ತಕ್ಕಂತಹ ವಿವಿಧ ಸಂಪ್ರದಾಯಗಳು, ವಿವಿಧ ಆಚರಣೆಗಳು, ವಿವಿಧ ಸಂಸ್ಕಾರಗಳು ಕೂಡ ಯಾವುದು ಯೇಸು ಕ್ರಿಸ್ತರು ಹೇಳಿದ್ದಕ್ಕೆ ಹೊಂದಿಕೆಯಾಗಲ್ವೋ, ಯೇಸು ಕ್ರಿಸ್ತರು ಕೊಟ್ಟ ಹೊಸ ಆಜ್ಞೆಗೆ, ನೂತನ ಆಜ್ಞೆಗೆ, ನ್ಯೂ ಕಮ್ಯಾಂಡ್ಮೆಂಟ್ಗೆ ಯಾವುದು ಹೊಂದಿಕೆ ಆಗಲ್ವೋ ಅದು ಬಂದು ನಮಗಿರ್ತಕ್ಕಂಥ ಹೊರೆಯಾಗಿರ್ತದದು. ಆ ಹೊರೆಯನ್ನು ನಾವು ತೆಗೆದಿಡಬೇಕಾಗಿರುವಂಥ ಹೊರೆ, ಅದು ಹೊತ್ಕೊಳ್ಬೇಕಾಗಿರೋಂಥದ್ದಲ್ಲ. ಆದರೆ ಹೊತ್ಕೊಳ್ಬೇಕಾಗಿರೋ ಅಂಥದ್ದನ್ನೇ ಈ ವಚನವನ್ನೇ ಪೌಲರು ಧ್ಯಾನಿಸಿ ರೋಮ 13:8 ಹೇಳೋದು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಅಂತಾರೆ. ನೋಡಿ, ಹಾಗಾದರೆ 613 ಕಟ್ಟಳೆಗಳು ನೆರವೇರುವುದಕ್ಕೆ ಸುಲಭ ಆಗೋದು ಹೇಗೆ ಅಂದರೆ, ಯೇಸು ಕ್ರಿಸ್ತರು ತಮ್ಮ ಶಿಷ್ಯರುಗಳನ್ನು ಯಾವ ರೀತಿಯಲ್ಲಿ ಪ್ರೀತಿಸಿದ್ರೋ ಅದೇ ರೀತಿಯಲ್ಲಿ ನಾವು ಕೂಡ ಕ್ರೈಸ್ತರನ್ನು ಪ್ರೀತಿಸೋದನ್ನು ಕಲಿಬೇಕು. ಅಲ್ಲಿ ಯೇಸು ಕ್ರಿಸ್ತರು ಸ್ಟ್ರೆಸ್ ಮಾಡಿದ್ದು ನಿಮ್ಮಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ, ಅಂದರೆ ಕ್ರೈಸ್ತರಲ್ಲಿ, ಶಿಷ್ಯರಲ್ಲಿ, ಯೇಸುಕ್ರಿಸ್ತರ ಅನುಯಾಯಿಗಳಲ್ಲಿ, ಯೇಸುಕ್ರಿಸ್ತರ ಪ್ರತಿನಿಧಿಗಳಲ್ಲಿ, ಯೇಸುಕ್ರಿಸ್ತರ ಮಾತನ್ನು ಅನುಸರಿಸಿ, ಆಮಂತ್ರಣವನ್ನು ಅನುಸರಿಸಿ, ಆಹ್ವಾನವನ್ನು ಮನ್ನಿಸಿ ಬಂದಂಥವರುಗಳಲ್ಲಿ, ಅವರುಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರಬೇಕು. ಆದರೆ ನಾವು ಇವತ್ತೇನಾಗಿದ್ದೀವಿ ಅಂತಂದರೆ, ನಾವು ಇತರರನ್ನು ಪ್ರೀತಿಸಿ ಅವರಿಗೆ ಸುವಾರ್ತೆ ಹೇಳಬೇಕು, ಅವರನ್ನು ದೇವರಲ್ಲಿ ಕರೆತರಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ನಾವು ಕ್ರೈಸ್ತ ಸಹೋದರರನ್ನು ಪ್ರೀತಿಸೋದನ್ನು ಕಡಿಮೆ ಮಾಡಿರ್ತೀವಿ. ಯಾಕಂದರೆ ಅಲ್ಲಿ ಲೋಪದೋಷಗಳನ್ನು ಕಂಡುಹಿಡಿತೀವಿ, ನಾವು ಅವರಲ್ಲಿರ್ತಕ್ಕಂಥ ಬರೀ ತಪ್ಪುಗಳನ್ನು ಕಂಡುಹಿಡಿತೀವಿ, ಅವರಲ್ಲಿರ್ತಕ್ಕಂಥ ಕೊರತೆಗಳನ್ನು ನೋಡ್ತಾ ಇರ್ತೀವಿ. ನಾವು ಅವರಲ್ಲಿರ್ತಕ್ಕಂಥ ನಮಗೆ ಹೊಂದಾಣಿಕೆ ಆಗದೇ ಇರೋ ವಿಷಯಗಳು ಬರುವಾಗ ಅವರಿಂದ ನಾವು ಏನೋ ಒಂದು ದೂರವನ್ನು ನಾವು ಹಾಗೆ ಮೇಂಟೈನ್ ಮಾಡ್ತೀವಿ. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂದರೆ, ಕಂಟಿನ್ಯೂಸ್ ಆಗಿ, ಅಂದರೆ ನಿರಂತರವಾಗಿ ನಮಗೆ ಯಾರು ಎಲ್ಲ ವಿಷಯಗಳಲ್ಲೂ ಹೊಂದ್ಕೊಳ್ತಾರೋ, ನಮಗೆ ಯಾರು ಏನೂ ತೊಂದರೆ ಮಾಡದೇ ಇರ್ತಾರೋ, ಏನೂ ಬೇಸರ ಮಾಡಿಸದೇ ಇರ್ತಾರೋ ಅವ್ರ ಜೊತೆಯಲ್ಲಿ ಸೇರ್ತೀವಿ. ಆದರೆ ಅದನ್ನು ಯೇಸು ಕ್ರಿಸ್ತರು ಮಾಡಿ ನಮಗೆ ತೋರಿಸ್ಲಿಲ್ಲ. ಯೇಸು ಕ್ರಿಸ್ತರ ಮಾದರಿ ತೋರಿಸಿದ್ದು 12 ಜನ ಶಿಷ್ಯರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗಾಗ ಮಾಡ್ತಾನೇ ಇರ್ತಿದ್ರು ಅವರು. ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತರ ಶಿಲುಬೆ ಸಮಯದಲ್ಲೂ ಕೂಡ ಯೇಸು ಕ್ರಿಸ್ತರು ಯಾರೋ ಗೊತ್ತಿಲ್ಲ ಅಂತ ಬಿಟ್ಟು ಓಡೋಗ್ತಾರೆ. ಅಂತಹ ಶಿಷ್ಯರುಗಳನ್ನು ಯೇಸು ಕ್ರಿಸ್ತರು ಪರಿಪೂರ್ಣವಾಗಿ ಪ್ರೀತಿಸಿದ್ರು ಅಂತ ಯೋಹಾನ 13:1 ನೋಡ್ತೀವಿ ನಾವು. ಅಂದರೆ ಯೇಸು ಕ್ರಿಸ್ತರು ಈ ಲೋಕವನ್ನು ಬಿಟ್ಟೋಗೋ ಕಾಲ ಬಂದಾಗ ತನ್ನ ಶಿಷ್ಯರಿಂಥವ್ರಂತ ಗೊತ್ತು, ನಾಳೆ ನನ್ನನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತು, ನನ್ನನ್ನು ಅಲ್ಲಗಳಿತಾರೆ ಅಂತ ಗೊತ್ತು, ನನ್ನನ್ನು 30 ರೂಪಾಯಿಗೆ ಹಿಡ್ಕೊಡ್ತಾರೆ ಅಂತ ಗೊತ್ತಿದ್ದು ಆತನು ತನ್ನ ಸಹೋದರರನ್ನು, ತನ್ನ ಹಿಂಬಾಲಕರನ್ನು ಪ್ರೀತಿಸಿದ ಮೇರೆಗೆ ನಾವು ಕೂಡ ಪ್ರೀತಿಸಬೇಕಾಗತ್ತೆ ನಮ್ಮ ಕ್ರೈಸ್ತ ಸಹೋದರರುಗಳನ್ನು. ಹಾಗಾದರೆ ಅದನ್ನು ನಾವು ನಿರ್ವಹಿಸೋದ್ರಲ್ಲಿ ಎಷ್ಟು ಬದ್ಧರಾಗಿದ್ದೇವೆ, ಎಷ್ಟು ನಮ್ಮನ್ನು ನಾವು ಹೊಂದಿಸ್ಕೊಂಡಿದ್ದೀವಿ ಅದಕ್ಕೆ ಅಂತ ನಾವು
ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ ಪ್ರೀತಿಯ ದೈವ ಜನರೇ. ಸೊ ಹಾಗಾದರೆ ಈ ಒಂದು ಹೊರೆ, ಈ ಒಂದು ನಗುವನ್ನು ನಾವು ತಗೊಂಡ್ಬಿಟ್ರೆ ಅದು ಸುಲಭ ಆಗುತ್ತೆ ನಿಮಗೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಹೇಗೆ ಸುಲಭ ಆಗ್ತದೆ ಅಂದರೆ, ನಮ್ಮಷ್ಟಕ್ಕೆ ನಾವೇ ಹೋಗಿ ಪ್ರೀತಿಸೋದಾದರೆ, ನಮ್ಮಷ್ಟಕ್ಕೆ ನಾವೇ ಹೋಗಿ ಕ್ರೈಸ್ತರ ಜೊತೆಯಲ್ಲಿ ನಾವು ಒಂದಾಗಬೇಕಾದ್ರೆ, ನಮ್ಮಷ್ಟಕ್ಕೆ ನಾವೇ ಕ್ರೈಸ್ತರ ಬಲಹೀನತೆಗಳ ಕಡೆಗೆ ಗಣ್ಣಾಯಿಸೋದಾದರೆ, ನಾವು ಬಲಹೀನರಾಗಿರೋದ್ರಿಂದ ಅದನ್ನು ತಪ್ಪಾಗಿ ನೋಡ್ತೀವಿ, ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಆ ರೀತಿಯಲ್ಲಿ ನೋಡದಂತೆ ಯೇಸು ಕ್ರಿಸ್ತರಿಂದ ನಾವು ಕಲಿಬೇಕಾಗಿದೆ. ನನ್ನಲ್ಲಿ ಕಲಿತುಕೊಳ್ಳಿರಿ ಅಂತ ಹೇಳಿದ್ರು ಸ್ವಾಮಿ. ಹಾಗಾದರೆ ಯೇಸು ಕ್ರಿಸ್ತರನ್ನ ನೋಡಬೇಕು, ಕಲಿಬೇಕು ಅಂದರೆ ಎಲ್ಲಿ ಹೋಗ್ಬೇಕು ನಾವು? ನಮ್ಮ ಕಣ್ಮುಂದೆ ಇಲ್ಲ ಅವರು. ಅವರ ಇಡೀ ಜೀವನದ 3.5 ವರ್ಷಗಳ ಸುವಾರ್ಥ ಬೋಧನೆಗಳು ಸಂಪೂರ್ಣವಾಗಿ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದ್ದಾವೆ. ನಮಗೆ ಎಷ್ಟು ಬೇಕೋ ಅಷ್ಟು ಬೋಧನಾಂಶಗಳನ್ನು ಅವರು ನಮೂದಿಸಿದ್ದಾರೆ 4 ಸುವಾರ್ತೆಗಳಲ್ಲಿ. ಆಗ ಆ ಬೋಧನೆಗಳನ್ನು ಕಲಿಯೋದ್ರಲ್ಲಿ ನಾವು ಎಷ್ಟು ಜವಾಬ್ದಾರಿಯುತರಾಗಿದ್ದೇವೆ, ಎಷ್ಟು ಕಲ್ತಿದ್ದೇವೆ. ಕಾರಣ ಯೇಸು ಕ್ರಿಸ್ತರ ಬೋಧನೆಗಳು ಸಂಪೂರ್ಣವಾಗಿ ಸಾಮ್ಯದ ರೂಪದಲ್ಲಿದ್ದಾವೆ ಅಂತ ಮತ್ತಾಯ 13:34 ನೋಡ್ತೀವಿ. ಆತನು ಸಾಮ್ಯಗಳಿಲ್ಲದೆ ಏನೂ ಮಾತನಾಡಲೇ ಇಲ್ಲ ಅಂತ ನೋಡ್ತೀವಿ. ನೋಡಿ, ಸಾಮ್ಯಗಳಿಲ್ಲದೆ ಏನೂ ಮಾತನಾಡಲಿಲ್ಲ ಅಂತ ಅಂದ್ಬಿಟ್ರೆ ಹಾಗಾದರೆ ಯೇಸು ಕ್ರಿಸ್ತರ ಸಂಪೂರ್ಣ ಬೋಧನೆ ಹೆಚ್ಚು ಕಡಿಮೆ 39 ಸಾಮ್ಯಗಳನ್ನು ಯೇಸು ಕ್ರಿಸ್ತರು ಮಾತನಾಡಿದ್ದಾರೆ. ಅದೆಲ್ಲವೂ ಸಾಮ್ಯ ರೂಪದಲ್ಲಿದೆ. ಅದೇನಾದರೂ ನಾವು ಅಕ್ಷರಾರ್ಥವಾಗಿ ತಗೊಂಡ್ರೆ ಅದನ್ನು ನಾವು ಅಪಾರ್ಥ ಮಾಡ್ಕೊಂಡಿರ್ತೀವಿ. ಯೇಸು ಕ್ರಿಸ್ತರ ಬೋಧನೆಗಳನ್ನು ನಾವು ಕಲಿತಿಲ್ಲ ಅಂತ ಅರ್ಥ. ಆತನಲ್ಲಿ ಸರಿಯಾಗಿ ಕಲಿಬೇಕು ಅಂತ ಅನ್ನೋದಾದರೆ ಈ ಸಾಮ್ಯಗಳನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಮತ್ತು ಸಾಮ್ಯ ರೂಪದಲ್ಲೇ ಯಾಕೆ ಸ್ವಾಮಿ ಮಾತನಾಡಿದ್ರು ಅಂತನ್ನೋದಕ್ಕೆ ಉತ್ತರ ಹೇಳುವಾಗ ಅವರು ಮಾರ್ಕನ ಸುವಾರ್ತೆಯಲ್ಲಿ ಮಾರ್ಕ ಅದನ್ನು ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ. ಅಲ್ಲಿ ನಾವು ಓದೋದಾದರೆ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಏನಂತ? ಈ ಸಾಮ್ಯ ಅಂದರೆ ಎಲ್ಲ ಸಾಮ್ಯಗಳಿಗೂ ಮಾದರಿಯುತವಾದ ಆ ಬಿತ್ತುವವನ ಸಾಮ್ಯವನ್ನೇ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಮಿಕ್ಕದ ಎಲ್ಲ ಸಾಮ್ಯಗಳನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಆ ಸಾಮ್ಯವನ್ನೇ ಅರ್ಥ ಮಾಡ್ಕೊಳ್ಳಿ, ಮಿಕ್ಕಿರೋ ಸಾಮ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಒಂದು ಸಾಮ್ಯ ಒಬ್ಬೊಬ್ಬರಿಗೆ ಅಂತ ನೋಡೋದಾದರೆ ಆ 33ನೇ ವಚನ ಅಂದರೆ ಮಾರ್ಕ 4:33 ವಚನ ಓದುವಾಗ ಅಲ್ಲಿ ಗೊತ್ತಾಗುತ್ತೆ. ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಂತ ಇದೆ. ನೋಡಿ, ಒಂದು ಸಾಮ್ಯವನ್ನು ಯೇಸು ಕ್ರಿಸ್ತರು ಡಿಸೈನ್ ಮಾಡ್ತಾ ಇದ್ರಂದರೆ, ಕಂಪೋಸ್ ಮಾಡ್ತಾ ಇದ್ರಂದರೆ, ಒಬ್ಬ ವ್ಯಾಪಾರಿ ಹೋದರೆ ವ್ಯಾಪಾರದ ಕೌಶಲ್ಯವನ್ನು ಇಟ್ಟು ಕಂಪ್ಯಾರಿಸನ್ ಮಾಡಿ ಬೋಧನೆಯನ್ನು ಹೇಳ್ತಾಯಿದ್ರು, ಹೋಲಿಸಿ. ಒಬ್ಬ ವ್ಯವಸಾಯ ಮಾಡುವವನು ಹೋದರೆ ವ್ಯವಸಾಯದ ಸೂತ್ರಗಳನ್ನು ಇಟ್ಟು ಅವನಿಗೆ ಬೋಧನೆ ಮಾಡ್ತಿದ್ರು. ಒಬ್ಬ ಅಧಿಕಾರಿ ಹೋದರೆ ಅಧಿಕಾರ ಸೂತ್ರಗಳನ್ನು ಇಟ್ಟು ಹೇಳ್ತಿದ್ರು. ಒಬ್ಬ ಹಣಕಾಸಿನ ವ್ಯವಹಾರದಲ್ಲಿ ಇರ್ತಕ್ಕಂಥವನು ಹೋದರೆ ಅವನಿಗೆ ಒಬ್ಬ ಅಕೌಂಟೆನ್ಸಿ ಪ್ರಿನ್ಸಿಪಲ್ಸ್ಗಳನ್ನು ಹೇಳ್ಕೊಟ್ಟು ಅದ್ರ ಮೂಲಕ ತಿಳಿಸ್ತಿದ್ರು. ಅಥವಾ ಒಬ್ಬ ಮೀನು ಹಿಡಿಯೋನು ಹೋದರೆ ಮೀನು ಹಿಡಿಯುವ ಬಲೆಗಳನ್ನು ಹಿಡಿದು ಆ ಸೂತ್ರಗಳಿಂದ ಹೇಳ್ಕೊಡ್ತಾ ಇದ್ರು. ಅಥವಾ ಸ್ತ್ರೀಯರು ಹೋದರೆ ಅವರಿಗೆ ನೀವು ಉಪ್ಪು ಹಾಕ್ತಿರಲ್ಲ ಊಟಕ್ಕೆ ಅಂತ ಉಪ್ಪಿನ ವಿಷಯ ಹೇಳೋರು, ನೀವು ಹುಳಿ ಹಾಕ್ತಿರಲ್ವ ರೊಟ್ಟಿಗೆ ಅಂತೇಳಿ ರೊಟ್ಟಿಯ ವಿಷಯಗಳನ್ನು ಹೇಳೋರು. ಈ ರೀತಿಯಲ್ಲಿ ತನ್ನ ಬಳಿ ಬರತಕ್ಕಂತಹ ಆಯಾ ವಿದ್ಯಾರ್ಥಿ ಅಥವಾ ಶಿಷ್ಯನಾಗ್ಲಿಕ್ಕೆ ಬಂದಂಥವನು ಅವನ ಗ್ರಹಿಕೆಯ ಸಾಮರ್ಥ್ಯ ಏನು, ಅವನಿಗೆ ತಿಳಿದಿರುವಂತಹ ಪ್ರಾಕ್ಟಿಕಲ್ ಪ್ರಿನ್ಸಿಪಲ್ಸ್, ಪ್ರಾಯೋಗಿಕವಾಗಿರ್ತಕ್ಕಂಥ ಸೂತ್ರಗಳು ಅವನ ಜೀವನದಲ್ಲಿ ಏನು ಗೊತ್ತಿದೆ ಅವನಿಗೆ, ಆ ಸೂತ್ರಗಳನ್ನು ಹಿಡಿದು ಅವನಿಗೆ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ವ್ಯವಸಾಯಗಾರನಿಗೆ ಹೇಳ್ಕೊಟ್ಟಿರುವ ಸೂತ್ರಗಳು ಒಬ್ಬ ವೈದ್ಯನಾಗಿರೋನಿಗೆ ಗೊತ್ತಾಗಲ್ಲ, ವೈದ್ಯನಾಗಿರ್ತಕ್ಕಂಥವನಿಗೆ ಹೇಳ್ಕೊಟ್ಟಿರೋಂಥ ಸೂತ್ರಗಳು ಒಬ್ಬ ನ್ಯಾಯವಾದಿಗೆ ಗೊತ್ತಾಗಲ್ಲ, ನ್ಯಾಯವಾದಿಗೆ ಹೇಳ್ಕೊಟ್ಟಿರ್ತಕ್ಕಂತಹ ಸೂತ್ರಗಳು ವ್ಯವಸಾಯಗಾರನಿಗೂ ಗೊತ್ತಾಗಲ್ಲ, ಮತ್ತು ಇವರುಗಳಲ್ಲಿ ಯಾರೋ ಒಬ್ರಿಗೆ ಹೇಳಿರೋ ಅಂಥದ್ದು ವ್ಯಾಪಾರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ವ್ಯಾಪಾರಿಗೆ ಹೇಳಿರ್ತಕ್ಕಂಥದ್ದು ಅಧಿಕಾರಿಗಳಿಗೂ ಉನ್ನತಾಧಿಕಾರಿಗಳಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹೀಗೆ ಪ್ರತಿಯೊಬ್ಬೊಬ್ಬರುಗಳಿಗೆ ಹೋಲಿಸಿ ಯೇಸು ಕ್ರಿಸ್ತರು ಅವರ ಸಾಮರ್ಥ್ಯಕ್ಕೆ, ಅವರ ಗ್ರಹಿಕೆಗೆ ತಕ್ಕಂತೆ ಹೇಳ್ಕೊಡ್ತಾ ಇದ್ದಿದ್ದರಿಂದ ಅವುಗಳ ಅರ್ಥಗಳನ್ನು ಕಲಿಯೋದಕ್ಕೆ ನಾವು ತುಂಬ ಪ್ರಯಾಸ ಪಡಬೇಕಾಗ್ತದೆ. ಆ ಯೇಸು ಕ್ರಿಸ್ತರ ಬೋಧನೆಗಳೆಂಬ ಒಂದೇನ್ರಿ ಆ ಹೊರೆಯನ್ನು ನಾವು ತಗೊಳ್ಳೋದಾದರೆ ಅದು ನಮ್ಮನ್ನು ಹಗುರ ಮಾಡುತ್ತೆಯೇ ವಿನಃ ಮೋಶೆಯ ಆಜ್ಞೆಗಳಂತೆ ನಮ್ಮನ್ನು ಒತ್ತಡ ಇರಲ್ಲ, ನಮ್ಮ ಮೇಲೆ ಬಲಾತ್ಕಾರವಾಗಿರಲ್ಲ. ಅದು ಅಂದರೆ ನೆರವೇರಿಸಲಿಕ್ಕಾಗದೆ ದುಗುಡದಲ್ಲಿ, ಕಳವಳದಲ್ಲಿ, ಗೊಂದಲದಲ್ಲಿ ನಾವು ಇರೋಕ್ಕೋಗಲ್ಲ. ಹಾಗಾಗಿ ಪ್ರೀತಿಯ ದೈವ ಜನರೇ, ಮುಂದಿನ ಪಾಠದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಈ ಒಂದು ನಮ್ಮ ಮೇಲೆ ಇರತಕ್ಕಂಥ ಲೋಕದವರ ಹೊರೆಗಳಿರ್ಬೋದು, ಅಥವಾ ಈ ರೀತಿ ಧರ್ಮಶಾಸ್ತ್ರದ ಹೊರೆಗಳಿರ್ಬೋದು, ಸಂಪ್ರದಾಯಗಳ ಕಟ್ಟುಪಾಡುಗಳೆಂಬ ಹೊರೆಗಳಿರ್ಬೋದು, ಇವೆಲ್ಲವುಗಳನ್ನು ತೆಗೆದಿಟ್ಟು ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರ ಸುಲಭವಾದಂಥ ಹೊರೆಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಯಾವುದೇ ಹೊರೆಗಳಿಲ್ಲದೆ ಸುಲಭವಾಗಿ, ಸುಖವಾಗಿ, ಸೋಮಾರಿಯಾಗಿ ಜೀವಿಸಲಿಕ್ಕೆ ಯೇಸು ಕ್ರಿಸ್ತರು ಆಮಂತ್ರಿಸಲಿಲ್ಲ.
ಲೋಕದ ಆಸೆಗಳನ್ನು ಎದುರು ನೋಡಲಿಕ್ಕೂ ಆಮಂತ್ರಿಸಲಿಲ್ಲ. ಹಾಗಾಗಿ ಯೇಸು ಕ್ರಿಸ್ತರ ಶಿಷ್ಯರುಗಳಾಗಿ, ಹಿಂಬಾಲಕರಾಗಿ ನಾವು ಈ ಒಂದು ಆ ನೊಗವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತರ ಹೆಜ್ಜೆ ಜಾಡಲು ನಡೆಯೋದಕ್ಕೆ ಯೇಸು ಕ್ರಿಸ್ತರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್.